ಎಸ್ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ. ಚಿಕ್ಕಿಲ್ವಾ? ಚಿಕ್ಕಿದೆಯಾ? ಯಾವುದು? 40,000 ಬರೀ ಕೊಟ್ಟು ಇವಾಗಲೇ ಕೊಟ್ಟು ಕಳಿಸ್ಬಿಟ್ಟು ಹೋಗಪ್ಪ ಆ ಕಡೆ ಕೊಡ್ತಾರೆ. ಅದೆಲ್ಲ ಮಾಡಬಾರ್ದು, ಅದೆಲ್ಲ ಮಾಡಬಾರ್ದು. ಒಂದು ನಿಮಿಷ ಅದೇ ಈ ಕಡೆ ಬರಬೇಡ್ರಿ, ಈ ಕಡೆ ಬರಬೇಡ್ರಿ, ಅಲ್ಲಿಂದ ಆಚೆ ಹೋಗ್ತೀವಿ. ಈ ಕಡೆ ಬರ್ತಾರೆ ಅದೇನೋ BPL ಕಾರ್ಡ್ ಇದೆಯಾ? BPL ಕಾರ್ಡ್ ಇದೆಯಾ? ಸರಿ, ನೀವು SLR DS ಹತ್ರ ಕಳಿಸೋ. DS ಫೋನ್ ಮಾಡ್ತಾರೆ, ಹೋಗೋ ಇದೆಲ್ಲ 100% ಫ್ರೀ ಮಾಡಿಸ್ತೀವಿ. ಏನಪ್ಪ ಇದು? ಯಾಕಲ್ಲ ನಾವು ಪ್ರೈವೇಟ್ ಸ್ಕೂಲ್ಸ್ಗೆಲ್ಲ ಕೊಡಲ್ಲಪ್ಪ, ಗೌರ್ಮೆಂಟ್ ಇದಕ್ಕೆ ಮಾತ್ರ ಕೊಡೋದು ಅಷ್ಟೇ. ಪ್ರೈವೇಟ್ ಕಾಲೇಜಿಗೆ ಏನು ಕೊಡಬೇಕು? ನೀವು ಓದ್ಸಕ್ ಆಗ್ತಾರೆ. ಗೌರ್ಮೆಂಟ್ ಕಾಲೇಜಲ್ಲಿ ಎಷ್ಟು ಫೆಸಿಲಿಟೀಸ್ ಅಲ್ಲಿ ಸೇರಿಸಿದೆ. ಯಾಕಿಲ್ಲ ಗೌರ್ಮೆಂಟ್ನಲ್ಲಿ BB? ಎಲ್ಲ ಜಾಗದಲ್ಲಿ ಇಲ್ಲ ಅಂದ್ರೆ ಇನ್ನೊಂದು ಜಾಗದಲ್ಲಿ ಸಿಗುತ್ತೆ. ಏನಿದೆ? ಎಷ್ಟು ಸರಿಯಾಗಿದೆ? ಹೋದ ವರ್ಷ ನೋಡಿ 15,000 ಕೊಟ್ಟಿದ್ದೀವಿ. ಇನ್ನು ಕೊಡಕ್ಕಾಗಲ್ಲ, ಇನ್ನು ಕೊಡೋದು ತುಂಬಾ ಜನ ಇರ್ತಾರೆ. 2 ಸಲ ಕೊಟ್ಟಿದ್ದೀವಲ್ಲ, ಇನ್ನು ಕೊಡಕ್ಕಾಗಲ್ಲ. 2 ಸಲ 50,000 ಒಂದ್ಸಲಿ ಕೊಟ್ಟಿಲ್ಲ. ಯಾವ್ದು ಇನ್ನಾಗಲ್ಲ ಬಿಡಿ, ಇನ್ನಾಗಲ್ಲ. ಒಂದ್ಸಲಿ ಕೊಡ್ತೀವಿ ಅಷ್ಟು, ಆಮೇಲೆ ಕೊಡಕ್ಕಾಗಲ್ಲ. ಆಗಿರೋರು ಈ ಕಡೆ ಬನ್ನಿ, ಆಗಿರೋರು ಮಾತಾಡಿರೋರು ಈ ಕಡೆ ಬನ್ನಿ. ಸರಿ, ಆಫೀಸಲ್ಲಿ ಇದ್ದಲ್ಲ ಆಗಲ್ಲ, ಆಮೇಲೆ ಯಾರಾದ್ರೂ ಒಂದು ತಿಳ್ಕೋಬೇಕಪ್ಪ. ನಾವು ಮರ ಚೆನ್ನಾಗಿದೆ ಅಂದ್ಬಿಟ್ಟು ಗುಡ್ ಸಮೇತ ಹೊಡೆಯೋದಲ್ಲ. ಮರ ಚೆನ್ನಾಗಿದೆ ಯಾಕಂದ್ರೆ ನಿಮ್ಗೆ 2 ಸಲ, ಒಂದ್ಸಲ 50,000 ಕೊಟ್ಟಿದ್ದೀವಿ, ಒಂದ್ಸಲ 25,000 ಕೊಟ್ಟಿದ್ದೀವಿ. ಬಡವ್ರು ಎಷ್ಟು ಜನ ಇರ್ತಾರೆ? ಒಂದರ ಬಡವ್ರು ಇನ್ನೊಬ್ರು ಇರ್ತಾರಲ್ಲ, ಅದು ಅರ್ಥ ಮಾಡ್ಕೋಬೇಕು. ಎಲ್ಲ ಬಡವ್ರೇನಪ್ಪ, ನಾವು ಬಡವ್ರಿಗೋಸ್ಕರ ಎಲ್ಲಾರು ಒಬ್ಬರೇ ಯೂಸ್ ಮಾಡ್ಕೊಂಡು ಇನ್ನೊಬ್ರು ಬಡವ್ರೇನಲ್ವ? ನೀನೇ ಎಷ್ಟು ಎಷ್ಟು ಆ ಕಡೆ ಪಾಪ 10,000 ಯಾವ ಸ್ಕೂಲ್ ಅಮ್ಮ? ಡಿಗ್ರಿ ಕಾಲೇಜ್. ಎಷ್ಟು ಕಟ್ಬೇಕಂತೆ? 8,000 ಅಷ್ಟೇ. ರೆಸಿಪ್ಟ್ ಹಾಕ್ಸ್ಕೊಂಬ ಕೊಡ್ತೀನಿ. 5,730 ಇದೆ. ಅದು ರೆಸಿಪ್ಟ್ ಹಾಕ್ಸ್ಕೊಂಬ. ರಸೀಟ್ ಹಾಕ್ಸ್ಕೊಂಬಂದ್ರೆ ನಾವು ಕೊಡೋದು. ರಸೀಟ್ ಸರಿ. ಕಾಲೇಜಲ್ಲಿ ನೋಡಮ್ಮ, ಸುಮ್ಮನೆ ನೀವು ವೇಸ್ಟ್ ಮಾಡ್ಕೊಡ್ಬೇಕು. ಕಾಲೇಜಲ್ಲಿ ನೀವು ರಸೀಟ್ ಹಾಕ್ಸ್ಕೊಂಡ್ಬನ್ನಿ, ಚೆಕ್ಗೆ ಸೈನ್ ಮಾಡ್ಕೊಟ್ಟಿರ್ತೀನಿ ಕೊಡಮ್ಮ.
ಅವ್ರು ಬರ್ತಾರೆ ಇವಾಗ 8,000 ಅಂತೆಲ್ಲ 8,000 ರೂಪಾಯಿ ಕೊಡ್ತಾರೆ ನಿಮಗೆ 8,000 ರೂಪಾಯಿ ಕೊಡ್ತಾರೆ ನೀನು ಚೆಕ್ಗೆ ಇದು ಅಲ್ಲಿ ರೆಸಿಪ್ಟ್ ಹಾಕ್ಸ್ಕೊಂಡು ಬಾ ಯಾಕೆ ಸುಮ್ಮನೆ ರಿಸ್ಕ್ ಮಾಡ್ಕೊಂಡು ನೋಡಿ 8,000 ರೂಪಾಯಿ ಕೊಡ್ತಾರೆ ಅವ್ರಿಗೆ ಅದು ಹಾಕ್ಸ್ಕೊಬೇಕು ಅಣ್ಣ ನಿಮ್ದೆಲ್ಲ ಕಳ್ಸ್ಕೊಡ್ತೀವಿ ಮೀಟಿಂಗ್ మాట్లాడకాగల పోతే 14 కన్నా వాళ్ళు పిలిపిస్తారు అందరూ వచ్చిండ్రు పిలిపించండి అంతే అదే వాళ్ళు పిలిపించండి అంతే పిలిపించండి ఇప్పుడు ఏసీ చెప్పాలి కదా ఇప్పుడు ఉండరు డీసీ ఆఫీస్లో ఉంటారు మీటింగ్ ఉంది అట్టే పడతాం అని చెప్తాను చెప్పిస్తాను ಅದೆಲ್ಲ ಏನು ಇನ್ನೇ ಮಿಕ್ಕಿದ್ದೆಲ್ಲ ಯಾವ್ದು ಅದು ಈ ಜಿಲ್ಲೆಗೆ ಹಾಕೊಡ್ಬೇಕಂತೇಳಿ ಲೆಟರ್ ಕೊಟ್ಟಿದ್ದೀವಿ ನಾವು ಟ್ರಾನ್ಸ್ಫರ್ ಇದೆ ಈ ಜಿಲ್ಲೆಗೆ ಹಾಕೊಡ್ಬೇಕು ಅಂತ ನೀವು ಕೂಡ ಹಳೆ ಲೆಟರ್ ಮಾಡಿದ್ದೀವಿ ಮೊದಲೇ ಡಿಸಿ ಆಫೀಸ್ ಮೀಟಿಂಗ್ ಆಯ್ತು ಡಿಸಿ ಆಫೀಸ್ ಮೀಟಿಂಗ್ ಓಪನ್ ಮಾಡೋ ರಿಪೋರ್ಟ್ ಮಾಡಬೇಕು ಮತ್ತೆ ಪ್ರಮೋಷನ್ ಇದೆ ಸರ್ ಪ್ರಮೋಷನ್ ತೊಂದರೆ ಮಾಡಬೇಕು ಅಂದ್ಬಿಟ್ಟು ಮತ್ತೆ ಸೊರಬದಿಂದ 40 ಕಿಲೋಮೀಟರ್ ಬೇಕು ನಮ್ಗೆ ಕೆಲಸ ಮಾಡಬಾರ್ದು ಅಂದ್ಬಿಟ್ಟು ಅಷ್ಟು ತೊಂದರೆ ಸರ್ ಈಗ ಆರ್ಡರ್ ಮಾಡಿಸಿ ಸರ್ ನಾನು ಮುಳಬಾಗಿಲು ಲೀವ್ ಇರೋದು ಸರ್ ಮುಳಬಾಗಿಲು ತಾಲೂಕು ಆಫೀಸ್ಗೆ ನಾನು ಲೀವ್ ಮಾಡಿಸಿ ಇದೆಲ್ಲ ಅವ್ರು ಬೇಕು ಅಂತ ನಾನು ತೊಂದರೆ ಮಾಡೋದಕ್ಕೆ ಇಷ್ಟೆಲ್ಲ ಮಾಡಿರೋದು ಸರ್ ಜೆರಾಕ್ಸ್ ಮಾಡ್ಕೊಡೋದು ಜೆರಾಕ್ಸ್ ಮಾಡ್ಕೊಡೋದು ಹಲೋ ಇಲ್ಲ ಲೆಟರ್ ಇಲ್ಲ ಇದು ಲೆಟರ್ ಇಲ್ಲ ಚಿಕ್ಕಬಳ್ಳಾಪುರ ರೋಡ್ ಈದ್ಗಾ ಮೈದಾನದ ಕಾಂಪೌಂಡ್ ಆಗಿದೆಯಲ್ಲ ಅದು KLED ಇದರಲ್ಲಿ ಕೊಟ್ಟಿರೋ ದುಡ್ಡು ನಾವು ಅದಕ್ಕೆ ಅದು ಬಿಲ್ ಆಗಿಲ್ಲ ಯಾಕೆ ಅವ್ರಿಗೆ ಇನ್ನೂ ಕಾಂಪೌಂಡಲ್ಲಿ ಕೆಲಸ ಆಗಿದೆ ಬಿಲ್ ಮಾಡಿ ಬೆಳಗ್ಗೆ ಬನ್ನಿ ಸಾಯಂಕಾಲ ಬನ್ನಿ ಅಂತ ಹೇಳ್ತಿರಂತೆ ಇಲ್ಲ KLED ಫಂಡ್ ನಮ್ಮ ಅದು ಯಾವುದು KLED ಫಂಡು ರೆಡಿ ಫಂಡ್ ಇರುತ್ತೆ ಅದು ರೆಡಿ ಫಂಡ್ ಅದು ಇವಾಗ ಅವ್ರು ಮೆಹಬೂಬನ್ ಅವ್ರು ಬರ್ತಾರೆ ಹಾಂ ಓಕೆ ಮಾಡಿ ಹಾಂ ಮಾಡ್ತಾರೆ ಅಲ್ಲಿ ಟೆಸ್ಟಿಂಗ್ ತೋರಿಸಿದ್ದಾರೆ ಇಲ್ಲಿ SSY ಶಿರ್ದಾರ್ ಅಂತ ಮಾಡಿದ್ದಾರೆ ಹೆಂಗ್ ಸರ್ ತಂದಿದ್ದಾರೆ ಅವ್ನು ಕೆಲಸ ಮಾಡೋಕ್ಕೆ ಬಿಡ್ತಾ ಇಲ್ಲ ಸರ್ ತಾಲೂಕು ಆಫೀಸಲ್ಲಿ ಮುಳಬಾಗಿಲು ತಾಲೂಕು ಆಫೀಸಲ್ಲಿ 5 ವರ್ಷದಿಂದ ನನಗೆ ಸ್ಯಾಲ್ರಿ ಇಲ್ಲ ನನ್ನ ಮಗಳು ನಾನು ಬೀದಿನಾಗಿರ್ತೀನಿ ಈ ಥರ ಎಲ್ಲ ನನ್ನ ಎಲಿಜಿಬಿಲಿಟಿ ಇದ್ರೂ ಕೂಡ ನಂದು ಡೆಪ್ಟಿ ಕಮಿಷನರ್ ಪೋಸ್ಟಲ್ಲಿ ಇರಬೇಕು ಸರ್ ಎಲ್ಲನೂ ಬೇಕು ಅಂತಾನೆ ಗ್ರೇಡೇಷನ್ ಲಿಸ್ಟ್ಗಳು ತೆಗೆದು ಕೊಡಬಾರ್ದು ಹಿಂಸೆ ಕೊಟ್ಟರೆ ನನಗೆ ಮಾಡಿದ್ದಾರೆ ಸರ್ ಏನಾಯ್ತು ಸರ್ ಅದೇ ಹೇಳಿದ್ದಾರೆ ವೇಟಿಂಗ್ ಅಲ್ಲಿ ಇಕ್ಕಿದ್ದಾರೆ ಪರ್ಮನೆಂಟ್ ಬೇಕಂತ ಹೇಳಿದ್ರು ಪರ್ಮನೆಂಟ್ ಮಾಡಿ ತಗೊಂತಾರಲ್ಲ ಇನ್ನು ಇನ್ನಂತೆ ಮಾಡಬೇಕು ಹೇಳೋದೆಲ್ಲ ತಗೊಳ್ಳೋದು ಬೇಡ ಯಾವುದೋ ನಾವು ಹೇಳಿದ ಉತ್ತರ ಎಲ್ಲ ತಗೋಬಾರ್ದು ಇವಾಗ ಅದನ್ನ ಇನ್ವೈಟ್ ಮಾಡಿಸಿ ಬೈ ಒಂದು ಜೆರಾಕ್ಸ್ ಎಲ್ಲ ಬರ ತೆಗಿತಾ ಇದ್ದೀನಿ ಹಾಂ ಸರಿ ಇವಾಗ ಹೋಗಿ ನೀನು ಇವಾಗ ಮಾತಾಡ್ಬೇಡಿ ನಿಮಗೆ ಡೈಲಿ ಸಿಗ್ತಾ ಇರ್ತೀನಿ ಇವಾಗ ಸಾಯಂಕಾಲ ಕೊಡ್ತೀನಿ ಇವಾಗ ಒಂದು ಸ್ವಲ್ಪ ಬರ್ತೀನಿ ನೀವು ಲೆಟರ್ ನಮ್ಮ ಹತ್ರ ತಗೊಳ್ಳೋದೇನು ಒಳಗಡೆ ಹೋಗ್ತೀವಿ ಇದು ಅದೇ ಮೊನ್ನೆ ಏನ್ ಮಾಡ್ಬೇಕು
ಏನ್ ಮಾಡ್ಬೇಕು ಹೇಳಿ ಇವಾಗ? ಆಮೇಲೆ ಇನ್ನ 5-6 ಸಾವಿರ ರೂಪಾಯಿ ಏನೋ ಕೊಡಿ ಸ್ವಾಮಿ. ನೀವು ಬಂದಲ್ಲಿ ಕೂತ್ಕೊಳ್ಳ. ನಾವು ಯಾವ ನಿಮ್ದು ಮಾಡ್ತೇನೆ ಮಾರ್ಜಿನಲ್ಲಿ ನಿಮ್ಮಲ್ಲಿಗೆ ಒಂದು 50,000 ರೂಪಾಯಿ ಕೊಟ್ಟಿದ್ದೆ ಇವತ್ತು ಮಾರ್ಜಿನಲ್ಲಿ ಕೊಡ್ತೀನಿ. ಇವಾಗ ಫೋನ್ ನಂಬರ್ ತಗೋ. ಕೊಡ್ರಿ. ಫೋನ್ ನಂಬರ್ ಇದೆಯಾ ಸ್ವಾಮಿ ನಿಮ್ದು? ಮನೆ ಕೊಡಿ ನಾನು ಹೊಟ್ಟೆ ಎಲ್ಲ ಬರ್ಕೊಟ್ಟೆ ಬಿಸಿ ಮಾಡೋಣ ಮರವಾಗಿ ಕೊಡು. ಸ್ವಲ್ಪ ಬರ್ಬೇಡಿ ದಯವಿಟ್ಟು ಆ ಥರ ಬರ್ಬೇಡಿ. ನಾನು ಆಚೆ ಹೋಗ್ಬಿಟ್ಟು ಇಲ್ಲ ಮಾಡ್ಬೇಡಿ. ಸ್ವಲ್ಪ ಕೂತ್ಕೊಂಡು ಆಗ್ತದೆ, ಹಿಂದಿನ ಅಲ್ಲಿ ಕೂಡ